ಸುತ್ತ ಕೇಜ್ರಿವಾಲ್ ಈಗ ರಾಜ್ಯಸಭೆ ಪ್ರವೇಶವನ್ನ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ದೆಹಲಿಯ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟ್ ಆಪ್ಗೆ ಮತ್ತು ಆಪ್ನ ಮುಖಂಡರಿಗೆ ಇನ್ನೂ ಕೂಡ ಒಪ್ಕೊಳ್ಳೋದಕ್ಕೆ ಅರ್ಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಒಂದು ನಾಗಾಲೋಟದಲ್ಲಿ ಇದ್ರು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು. ಬಿಜೆಪಿ ಬಹು ವರ್ಷಗಳ ನಂತರ ಅಧಿಕಾರವನ್ನು ಸ್ವೀಕರಿಸಿದೆ. ಸೊ ಇದೆಲ್ಲದರ ಜೊತೆಗೆ ದೆಹಲಿಯ ರಿಸಲ್ಟ್ ಆದ ನಂತರ ಎಲ್ರಿಗೂ ಇರುವಂಥ ಪ್ರಶ್ನೆ, ಕೇಜ್ರಿವಾಲ್ ಕತೆ ಏನು, ಏನ್ ಮಾಡ್ತಾರೆ, ಅವರ ರಾಜಕೀಯ ಭವಿಷ್ಯದ ಕತೆಗೇನು, ಹೊಸದಾಗಿ ಎಲ್ಲವನ್ನೂ ಮಾಡಬೇಕಲ್ವಾ, ಹೇಗೆ ಮಾಡಬಹುದು ಅಂತ. ಸೊ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪಂಜಾಬ್ನಿಂದ ಆಯ್ಕೆ ಆಗುವ ಸಾಧ್ಯತೆ ಇದೆ ರಾಜ್ಯಸಭೆಗೆ. ಈ ಮುಖಾಂತರವಾಗಿ ಪ್ರವೇಶ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಏನು ಕೇಜ್ರಿವಾಲ್ ಅವರ ಮುಂದಿನ ನಡೆಗೇನು ಅಂತ ನಾವು ಗಮನಿಸೋದಾದ್ರೆ, ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಹಾಗೂ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಪಂಜಾಬ್ನಿಂದ ರಾಜ್ಯಸಭೆಗೆ ಪ್ರವೇಶಿಸಲಿದ್ದಾರೆ ಅನ್ನುವಂಥ ಸುದ್ದಿ ಹಬ್ಬಿದೆ. ಪಂಜಾಬ್ನ ಲೂಧಿಯಾನ ವಿಧಾನಸಭಾ ಉಪಚುನಾವಣೆಗೆ ಹಾಲಿ ರಾಜ್ಯಸಭಾ ಸದಸ್ಯ ಸಂಜೀವ್ ಅರೋರಾ ಅವರನ್ನ ಆಪ್ತನ ಅಭ್ಯರ್ಥಿಯಾಗಿ ಘೋಷಿಸಿರುವುದು ಇದಕ್ಕೆ ಕಾರಣ. ಸೊ ಅಲ್ಲಿರುವಂತಹ ವಿಧಾನಸಭೆಯ ಉಪಚುನಾವಣೆಗೆ ಅಲ್ಲಿರುವಂತಹ ರಾಜ್ಯಸಭಾ ಸದಸ್ಯ ಸಂಜೀವ್ ಅರೋರಾ ಅವರನ್ನ ಆಯ್ಕೆ ಮಾಡಿರೋದ್ರಿಂದ, ಅವ್ರ ಹೆಸರನ್ನ ಅನೌನ್ಸ್ ಮಾಡಿರೋದ್ರಿಂದ, ಸೊ ರಾಜ್ಯಸಭೆ ಹುದ್ದೆ ಅಲ್ಲಿ ಖಾಲಿ ಆಗತ್ತಲ್ವಾ. ಸೊ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಈ ಮುಖಾಂತರವಾಗಿ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಭಾಗಿಯಾಗುವಂತ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಸೊ ಇದು ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಈ ರೀಸನ್ಸ್ಗೋಸ್ಕರನೇ ಅಲ್ಲಿ ಆಲ್ರೆಡಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಸಂಜೀವ್ ಅರೋರಾ ಅವರನ್ನ ಉಪಚುನಾವಣೆಗೆ ಅಂತ ಆಯ್ಕೆ ಮಾಡ್ಕೊಂಡಿರೋದು. ಈ ಮುಖಾಂತರವಾಗಿ ಕೇಜ್ರಿವಾಲ್ ಅವರಿಗೆ ಒಂದು ಸ್ಥಾನ ಸಿಗತ್ತೆ ರಾಜ್ಯಸಭಾಕ್ಕೆ ಪ್ರವೇಶ ಮಾಡುವುದಕ್ಕೆ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಆಪ್ನ ಲೆಕ್ಕಾಚಾರ ಏನೇನಾಗಿದೆ, ರಾಜ್ಯಸಭೆಗೆ ಪ್ರವೇಶ ಮಾಡ್ತಾರಾ ಪಂಜಾಬ್ನ ಮುಖಾಂತರವಾಗಿ ಅನ್ನೋದನ್ನ ನೋಡ್ಬೇಕಾಗತ್ತೆ.